ಜನನಾಯಕನ್ ಸಿನಿಮಾದ ಸೆನ್ಸಾರ್ ಪ್ರಮಾಣ ಪತ್ರದ ಬಗ್ಗೆ ಅಧಿಕೃತ ಮಾಹಿತಿ ಬಿಡುಗಡೆ ಆಗಿದೆ. ಚಿತ್ರ ಶೀಘ್ರದಲ್ಲೇ ಬಿಡುಗಡೆ ಆಗಲಿರುವುದರಿಂದ ವಿಜಯ್ ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ. ಮುಖ್ಯಮಂತ್ರಿ ವಿಜಯ್ ನಟಿಸಿ ವಿನೋದ್ ನಿರ್ದೇಶಿಸಿದ ಜನನಾಯಕನ್ ಚಿತ್ರ ಜನವರಿಯಲ್ಲೇ ಬಿಡುಗಡೆ ಆಗಬೇಕಿತ್ತು. ಆದರೆ ಚಿತ್ರಕ್ಕೆ ಸೆನ್ಸಾರ್ ಪ್ರಮಾಣ ಪತ್ರ ಸಿಗದ ಕಾರಣ ಬಿಡುಗಡೆ ಮುಂದೂಡಿಕೆಯಾಗಿತ್ತು. ಮುಖ್ಯಮಂತ್ರಿ ವಿಜಯ್ ಅವರ ರಾಜಕೀಯ ಚಟುವಟಿಕೆಗಳು ಬಿರುಸಿನಿಂದ ಮುಂದುವರಿಯುತ್ತಿದ್ದಂತೆ ಜನನಾಯಕನ್ ಸಿನಿಮಾದ ಸೆನ್ಸಾರ್ಶಿಪ್ಗೆ ಸಂಬಂಧಿಸಿದ ಮಾಹಿತಿ ಬೆಳಕಿಗೆ ಬಂದಿದ್ದು ಅವರ ಅಭಿಮಾನಿಗಳಿಗೆ ಅಚ್ಚರಿಯನ್ನು ಮೂಡಿಸಿದೆ. ಜನನಾಯಕನ್ ಸಿನಿಮಾಗೆ CBFC-A ಪ್ರಮಾಣ ಪತ್ರ ನೀಡಿದೆ. ಅಂದರೆ ವಯಸ್ಕರಿಗೆ ಮಾತ್ರ ಚಿತ್ರವನ್ನು ವೀಕ್ಷಿಸಲು ಅವಕಾಶವಿದೆ. ವಿಜಯ್ ಅವರ ದೊಡ್ಡ ಅಭಿಮಾನಿ ಬಳಗವನ್ನು ಗಮನಿಸಿದರೆ ಎ ಪ್ರಮಾಣ ಪತ್ರವು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದರ ಬಗ್ಗೆಯೂ ಸಾಕಷ್ಟು ನಿರೀಕ್ಷೆ ಇದೆ. ಜನನಾಯಕನ್ ಚಿತ್ರ ಒಟ್ಟು 3 ಗಂಟೆ 3 ನಿಮಿಷ ಮತ್ತು 11 ಸೆಕೆಂಡುಗಳ ಕಾಲ ಸೆನ್ಸಾರ್ ಆಗಿದ್ದು, ಇದಕ್ಕೆ ಎ ಪ್ರಮಾಣ ಪತ್ರ ನೀಡಿರುವುದು ವಿಜಯ್ ಅಭಿಮಾನಿಗಳಿಗೆ ಸ್ವಲ್ಪ ಬೇಸರವನ್ನು ಉಂಟು ಮಾಡಿದೆ. ಚಿತ್ರ ಬಿಡುಗಡೆಗೆ ಪ್ರಮುಖ ಅಡ್ಡಿಯಾಗಿದ್ದ ಸೆನ್ಸಾರ್ ಪ್ರಮಾಣ ಪತ್ರ ಬಿಡುಗಡೆ ಆಗಿದ್ದು, ಶೀಘ್ರದಲ್ಲೇ ಚಿತ್ರದ ಬಿಡುಗಡೆ ದಿನಾಂಕ ಅಧಿಕೃತವಾಗಿ ಘೋಷಣೆಯಾಗುವ ನಿರೀಕ್ಷೆ ಇದೆ. ಜುಲೈ 24ರಂದು ಜನನಾಯಕನ್ ಚಿತ್ರ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚು ಎಂದು ವಿತರಕರು ಹೇಳ್ತಿದ್ದಾರೆ. ಜುಲೈ 31ಕ್ಕೆ ವಿಜಯ್ ಮಗ ನಿರ್ದೇಶಿಸಿರುವ ಸಿಗ್ಮಾ ಸಿನಿಮಾ ರಿಲೀಸ್ ಆಗಲಿದೆ. ಈ ವರ್ಷದ ಪೊಂಗಲ್ ಹಬ್ಬಕ್ಕೆ ಜನವರಿ 9ರಂದು ಬಿಡುಗಡೆ ಆಗಬೇಕಿದ್ದ ದಳಪತಿ ವಿಜಯ್ ಅವರ ಜನನಾಯಕನ್ ಅಂತಿಮವಾಗಿ ಜುಲೈನಲ್ಲಿ ಬಿಡುಗಡೆ ಆಗಲಿದೆ. ಜನನಾಯಕನ್ ಚಿತ್ರಕ್ಕೆ ಗುರುವಾರ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿ ಎ ಪ್ರಮಾಣ ಪತ್ರ ನೀಡಿದೆ. ಪ್ರಮಾಣೀಕರಣವು ಈಗ CBFCಯ ಅಧಿಕೃತ ವೆಬ್ಸೈಟ್ನಲ್ಲಿ ಕಾಣಿಸ್ತಿದೆ. ಇದು ಚಿತ್ರದ ರನ್ ಟೈಮ್ ಅನ್ನು 183 ನಿಮಿಷಗಳು ಅಂದರೆ 3 ಗಂಟೆ 3 ನಿಮಿಷಗಳು ಎಂದು ತೋರಿಸಿದೆ. ಆದರೆ ಜನನಾಯಕನ್ ಚಿತ್ರದ ಕಟ್ ಲಿಸ್ಟನ್ನು ಇನ್ನೂ CBFC ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗಿಲ್ಲ. ಡಿಸೆಂಬರ್ 2025ಕ್ಕೆ ಈ ಚಿತ್ರವನ್ನು ಪ್ರಮಾಣೀಕರಣಕ್ಕಾಗಿ ಸಲ್ಲಿಸಲಾಯಿತು. ಪರಿಶೀಲನಾ ಸಮಿತಿಯ ಸದಸ್ಯರೊಬ್ಬರು ಆಕ್ಷೇಪಣೆಗಳನ್ನು ಎತ್ತಿದಾಗ ಎಲ್ಲವೂ ಅನಿರೀಕ್ಷಿತ ತಿರುವು ಪಡೆದುಕೊಳ್ತು. ಇದರ ಪರಿಣಾಮವಾಗಿ ಚಿತ್ರವನ್ನು ಪರಿಷ್ಕರಣಾ ಸಮಿತಿಗೆ ಉಲ್ಲೇಖಿಸಲಾಗಿತ್ತು. ಸರಿಯಾದ ಪ್ರಕ್ರಿಯೆಯನ್ನು ಉಲ್ಲೇಖಿಸಿ CBFC ಹಲವಾರು ತಿಂಗಳುಗಳವರೆಗೆ ಪ್ರಮಾಣ ಪತ್ರವನ್ನು ನೀಡಲಿಲ್ಲ. ಈಗ ಕೊನೆಗೂ ಜನನಾಯಕನ್ಗೆ ಸೆನ್ಸಾರ್ ಸರ್ಟಿಫಿಕೇಟ್ ಸಿಕ್ಕಿದೆ.